ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ನಾವೀಗ ರಾಮಾಯಣದ ಪಾತ್ರ ಪರಿಚಯದ ಸರಣಿಕೆಯಲ್ಲಿದ್ದೀವಿ. ಹಿಂದಿನ ವಿಡಿಯೋದಲ್ಲಿ ನಾವು ವಿಭೀಷಣನ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ಮತ್ತೋರ್ವ ರಾಮಾಯಣದ ಪ್ರಮುಖ ವ್ಯಕ್ತಿಯಾದಂತಹ ಕುಂಭಕರ್ಣನ ಜೀವನ ಚರಿತ್ರೆಯನ್ನು ನೋಡ್ತಾ ಹೋಗೋಣ. ವಿಶ್ರವಸ ಮತ್ತು ಕೈಕಸಿಗೆ ಒಟ್ಟು 4 ಜನ ಮಕ್ಕಳು. ಮೊದಲನೆಯವನು ರಾವಣ ಆದರೆ ಎರಡನೆಯವನೇ ಕುಂಭಕರ್ಣ. ಮೂರನೆಯವಳು ಶೂರ್ಪನಖಿ. 4ನೆಯವನು ವಿಭೀಷಣ. ಕುಂಭಕರ್ಣ ಅವನು ಬ್ರಹ್ಮನ ಕುರಿತಾಗಿ ಗಾಢವಾದಂತಹ ತಪಸ್ಸನ್ನು ಆಚರಿಸಿ ಅವನು ಬ್ರಹ್ಮನನ್ನು ಒಲಿಸಿಕೊಂಡಂತಹ ಸಂದರ್ಭದಲ್ಲಿ ಅವನು ಅಮರತ್ವವನ್ನು ಹಾಗೆ ಇಂದ್ರನ ಸ್ಥಾನವನ್ನು ಕೇಳಬೇಕು ಅನ್ನುವಂತಹ ಮಹದಾಸೆಯನ್ನು ಹೊಂದಿರ್ತಾನೆ. ಇದು ದೇವತೆಗಳಿಗೆಲ್ಲರಿಗೂ ಕೂಡ ತಿಳಿದು ಹೀಗಾದರೆ ಸಮಸ್ಯೆ ಆಗುತ್ತೆ ಎನ್ನುವಂತಹದ್ದನ್ನು ಅರಿತು ಅವರೆಲ್ಲರೂ ಕೂಡ ಸರಸ್ವತಿಯ ಬಳಿ ಹೋಗ್ತಾರೆ. ಸರಸ್ವತಿಯ ಬಳಿ ಹೋಗಿ ಅವನ ನಾಲಿಗೆಯಲ್ಲಿ ನೆಲೆಸಿ, ಅಂದರೆ ಕುಂಭಕರ್ಣನ ನಾಲಿಗೆಯಲ್ಲಿ ನೆಲೆಸಿ ಅವನು ಏನು ಕೇಳಬೇಕು ಅಂತಿದ್ದಾನೋ ಅದು ಕೇಳದೇ ಇರೋ ರೀತಿಯಲ್ಲಿ ನೀನು ಮಾಡು ಅಂಥೇಳಿ ಎಲ್ಲ ದೇವತೆಗಳು ಕೂಡ ಸರಸ್ವತಿ ದೇವಿ ಹತ್ರ ಬೇಡ್ಕೋತಾರೆ. ಆ ಸಮಯದಲ್ಲಿ ಸರಸ್ವತಿ ದೇವಿ ಅವಳು ಕುಂಭಕರ್ಣನ ನಾಲಿಗೆಯಲ್ಲಿ ನೆಲೆಸಿ ಬ್ರಹ್ಮ ನಿನಗೇನು ಬೇಕು ವರ ಕೇಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಕುಂಭಕರ್ಣ ಇಂದ್ರಸ್ಥಾನ ಬೇಕು ಅನ್ನುವಂತಹ ಕೇಳುವುದರ ಬದಲಾಗಿ ನಿದ್ರಾಸ್ಥಾನ ಬೇಕು ಅಂತ ಹೇಳಿ ಸರಸ್ವತಿ ಕೇಳಿಸ್ಬಿಡ್ತಾಳೆ. ಮುಂದುವರೆದು ಅವನಿಗೆ ಸ್ವಂತ ಬುದ್ಧಿ ಮರಳಿದ ಕೂಡಲೇ ನಾನು ಯಾವ ರೀತಿಯಾದಂತಹ ತಪ್ಪು ಮಾಡಿದೆ ಎನ್ನುವಂತಹದ್ದು ಅವನಿಗೆ ಅರಿವಾಗಿರುತ್ತೆ. ಆ ಸಮಯದಲ್ಲಾಗಲೇ ಬ್ರಹ್ಮ ತಥಾಸ್ತು ಅಂಥೇಳಿ ಹೇಳಾಗಿರುತ್ತೆ. ಮುಂದುವರೆದು ಆ ವರದ ಜೊತೆ ಒಂದು ರೀತಿಯಾದಂತಹ ಶಾಪವನ್ನು ಕೂಡ ಬ್ರಹ್ಮದೇವ ಕೊಟ್ಟಿರ್ತಾನೆ. ಅದೇನಂತ ಹೇಳಿದ್ರೆ, ನೀನು 6-8 ತಿಂಗಳುಗಳ ಕಾಲ ಮಲಗಿ ಎದ್ದಂತಹ ಸಂದರ್ಭದಲ್ಲಿ 2-3 ತಿಂಗಳುಗಳ ಕಾಲ ಆ 6 ತಿಂಗಳಿಗೆ ಅಥವಾ 8 ತಿಂಗಳಿಗೆ ಬೇಕಾದಂತಹ ಭಕ್ಷ್ಯವನ್ನು ನೀನು ಸ್ವೀಕರಿಸಿ ಮತ್ತೆ ಮಲಗಿದ ಮೇಲೆ ಯಾರಾದರೂ ಕೂಡ ನಿನ್ನನ್ನು ಎಬ್ಬಿಸಿದರೆ ನಿನ್ನ ಸಾವು ಖಚಿತ ಅನ್ನುವಂತಹದ್ದನ್ನು ಹೇಳಿರ್ತಾರೆ. ಮುಂದುವರೆದು ಇವನು ಸದಾ ಹೆಚ್ಚಾಗಿ ನಿದ್ದೆಯಲ್ಲೇ ಇರ್ತಾನೆ. ಯಾವಾಗ ಇವನು ನರಭಕ್ಷಣೆಯನ್ನೆಲ್ಲ ಶುರು ಮಾಡ್ತಾ ಇರ್ತಾನೋ ಆ ಸಮಯದಲ್ಲೇ ಈ ರೀತಿಯಾದಂತಹ ಶಾಪ ಅವನಿಗೆ ಸಿಕ್ಕಿರುತ್ತೆ. ಅವನ ಮುಂದಿನ ಜೀವನದ ಹೆಚ್ಚಿನ ಸಮಯವನ್ನು ಅವನು ನಿದ್ರೆಯಲ್ಲೇ ಕಳೀತಾ ಇರ್ತಾನೆ. ಕುಂಭಕರ್ಣ ಒಂದು ರೀತಿಯಲ್ಲಿ ಒಳ್ಳೆಯವನೇ ಆಗಿರ್ತಾನೆ, ಆದರೆ ಅವನ ಬುದ್ಧಿ ಅದು ಅಧರ್ಮದ ಕಡೆ ತಿರುಗ್ತಾ ಇರುತ್ತೆ. ಯಾವಾಗ ರಾವಣ ಸೀತೆಯನ್ನು ಅಪಹರಣ ಮಾಡಿಕೊಂಡು ಬರ್ತಾನೋ ಅದಾದ ಸ್ವಲ್ಪ ದಿನಕ್ಕೆ ಅವನು ಅಂದರೆ ಕುಂಭಕರ್ಣ ನಿದ್ದೆಯಿಂದ ಎಚ್ಚರಗೊಂಡಿರ್ತಾನೆ. ಅವನು ರಾವಣನ ಬಳಿ ಬಂದು ಅವನು ಏನೇನು ಮಾಡಿದ್ದಾನೆ ಅನ್ನುವಂಥದ್ದನ್ನು ಅವನ ದಿವ್ಯದೃಷ್ಟಿಯ ಮುಖಾಂತರ ತಿಳ್ಕೊಂಡಿರ್ತಾನೆ. ಮುಂದುವರೆದು ರಾಮ ಲಕ್ಷ್ಮಣರ ಪರಾಕ್ರಮವನ್ನು ಅರಿತುಕೊಂಡು ಅವನು ರಾವಣನಿಗೆ ಬೈದಿರ್ತಾನೆ ಕೂಡ. ಈ ರೀತಿಯಾದಂತಹ ಕೆಲಸವನ್ನು ಮಾಡಿ ನಿನ್ನ ಅಂತ್ಯಕ್ಕೆ ನೀನೇ ಮುನ್ನುಡಿಯನ್ನು ಬರ್ಕೊಂಡೆ ಅನ್ನುವಂತಹ ಮಾತನ್ನು ಹೇಳಿರ್ತಾನೆ. ಮುಂದುವರೆದು ಎಷ್ಟಾದರೂ ಅಣ್ಣನ ಮೇಲೆ ಪ್ರೀತಿ ಇರೋದ್ರಿಂದ ನೀನೇನು ತಲೆ ಕೆಡಿಸ್ಕೋಬೇಡ, ನನ್ನ ಜೀವವನ್ನು ಪಣಕ್ಕಿಟ್ಟಾದರೂ ಕೂಡ ನಿನಗೆ ಸಕಲ ಐಶ್ವರ್ಯಗಳು ಮತ್ತು ನೀನು ಏನೇನು ಅಂದ್ಕೊಂಡಿದೆಯೋ ಅದೆಲ್ಲ ನೆರವೇರುವಂತೆ ಮಾಡ್ತೀನಿ ಅನ್ನುವಂತಹ ಮಾತನ್ನು ಕೊಟ್ಟು ಮತ್ತೆ ಸ್ವಲ್ಪ ದಿನಗಳಾದ ಮೇಲೆ ಅವನು ನಿದ್ರೆಗೆ ಜಾರಿರ್ತಾನೆ. ಅದಾದ ಮೇಲೆ ಸೀತೆಯನ್ನು ಹುಡುಕಿಕೊಂಡು ಹನುಮಂತ ಬರುವಂತಹದ್ದು ಮತ್ತೆ ಸೇತುವೆಯ ನಿರ್ಮಾಣವನ್ನು ಮಾಡಿ ಯಾವಾಗ ಯುದ್ಧಕ್ಕೆ ಅಂತ ಬಂದು ಬಹಳ ಜನರನ್ನು ರಾಮಲಕ್ಷ್ಮಣರು ಮತ್ತು ಸುಗ್ರೀವಾದಿ ವಾನರರೆಲ್ಲರೂ ಕೂಡ ಕೊಲ್ಲಿಕ್ಕೆ ಆರಂಭ ಮಾಡ್ತಾರೋ ಆಗ ರಾವಣನಿಗೆ ಬ್ರಹ್ಮ ಕೊಟ್ಟಂತಹ ಶಾಪ ನೆನಪಿದ್ರೂ ಕೂಡ ಅನಿವಾರ್ಯವಾಗಿ ಕುಂಭಕರ್ಣನನ್ನು ಎಬ್ಬಿಸಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಆಗ ತನ್ನ ಭಟರಿಗೆಲ್ಲರಿಗೂ ತಿಳಿಸಿ ಕುಂಭಕರ್ಣನನ್ನು ಎಬ್ಬಿಸುವಂತೆ ಆದೇಶವನ್ನು ಮಾಡ್ತಾರೆ. ಅವರುಗಳು ಕೂಡ ಕುಂಭಕರ್ಣನನ್ನು ಎಬ್ಬಿಸ್ಬಿಡ್ತಾರೆ. ಕುಂಭಕರ್ಣ ಬಂದು ಅವನು ಯುದ್ಧಕ್ಕೆ ಸಜ್ಜಾಗಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಯುದ್ಧರಂಗದಲ್ಲಿರುವಂತಹ ಅನೇಕ ವಾನರರುಗಳನ್ನು ಕೇವಲ ಕೈಯಿಂದನೇ ಕೊಂದು ಹಾಕಿರ್ತಾನೆ. ಮತ್ತೆ ಅನೇಕ ರೀತಿಯಾಗಿ ಸೈನ್ಯದ ಮೇಲೆ ದಾಳಿಯನ್ನು ಮಾಡಿರ್ತಾನೆ. ಇವನಿಗೆ ಬೇರಾವುದೇ ಅಸ್ತ್ರಶಸ್ತ್ರಗಳ ವಿದ್ಯೆಯೂ ಕೂಡ ಗೊತ್ತಿರೋದಿಲ್ಲ. ಇವನ ಬಳಿ ಶಿವ ಕೊಟ್ಟಂತಹ ಒಂದು ಶೂಲ ಇರುತ್ತೆ, ಅದನ್ನೇ ಹಿಡಿದುಕೊಂಡು ಇವನು ಸದಾ ಯುದ್ಧವನ್ನು ಮಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ಬರಿಗೈಯಿನಲ್ಲೇ ಕೊಲ್ಲುವಂತಹ ಸಾಮರ್ಥ್ಯವನ್ನು ಕುಂಭಕರ್ಣ ಹೊಂದಿರ್ತಾನೆ. ಅಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ವಾನರಾದಿ ಅನೇಕ ಯೋಧರನ್ನು ಕೊಂದು ಸುಗ್ರೀವನನ್ನು ಹಿಡಿದುಕೊಂಡು ವಾಪಸ್ ಲಂಕಾನಗರಕ್ಕೆ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಸೈನಿಕರೆಲ್ಲರೂ ಕೂಡ ಸುಗಂಧ ದ್ರವ್ಯಗಳನ್ನು ಅರ್ಪಣೆ ಮಾಡಿ ಅವನನ್ನು ಸ್ವಾಗತಿಸ್ತಾ ಇರ್ತಾರೆ. ಸುಗಂಧ ದ್ರವ್ಯದ ಪರಿಮಳಕ್ಕೆ ಸುಗ್ರೀವನಿಗೆ ಒಮ್ಮೆ ಎಚ್ಚರ ಆಗಿ ಕುಂಭಕರ್ಣನಿಗೆ ಆಘಾತವನ್ನು ಮಾಡಿ ಸುಗ್ರೀವ ವಾಪಸ್ ಸೈನ್ಯದತ್ತ ಬಂದಿರ್ತಾನೆ. ಇದು ಕುಂಭಕರ್ಣನಿಗೆ ಮೊದಲನೆಯ ಹಿನ್ನಡೆ ಆಗಿರುತ್ತೆ.
ಮುಂದುವರೆದು ಅವನು ಯುದ್ಧಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಲಕ್ಷ್ಮಣನ ಬಲವನ್ನು ಅವನು ಹೊಗಳಿ ಮುಂದುವರೆದು ನೀನಿನ್ನು ಬಾಲಕ, ಹಾಗಾಗಿ ನಾನು ನಿನ್ನ ಜೊತೆ ಯುದ್ಧ ಮಾಡೋದಿಲ್ಲ, ನಾನು ನಿನ್ನ ಅಣ್ಣನ ಜೊತೆ ಯುದ್ಧ ಮಾಡ್ತೀನಿ ಎನ್ನುವಂತಹ ಪರಾಕ್ರಮದ ಮತ್ತು ಅವಮಾನದ ಮಾತುಗಳನ್ನು ಆಡಿ ಮುಂದುವರಿತಾ ಇರತಕ್ಕಂತಹ ಸಂದರ್ಭದಲ್ಲಿ ವಿಭೀಷಣ ಎದುರುಗಡೆ ಸಿಗ್ತಾನೆ. ವಿಭೀಷಣ ಸಿಕ್ಕಂತಹ ಸಂದರ್ಭದಲ್ಲಿ ನಾವ್ಯಾರೂ ಕೂಡ ಉಳಿಯೋದಿಲ್ಲ ಅನ್ನುವಂಥದ್ದು ಗೊತ್ತು. ನಮ್ಮ ವಂಶದ ಮುಂದುವರಿಕೆಯನ್ನು, ಅಂದರೆ ವಂಶವನ್ನು ಮುಂದುವರಿಸುವಂತಹ ಹೊಣೆಯನ್ನು ನೀನು ಹೊತ್ಕೊಂಡಿದೀಯಾ, ಅಷ್ಟೇ ಅಲ್ಲದೆ ನಿನ್ನ ಮಾರ್ಗ ಸರಿಯಾಗಿದೆ, ನಾನು ನಿನ್ನ ಜೊತೆ ಯುದ್ಧ ಮಾಡೋದಿಲ್ಲ ಅಂಥೇಳಿ ಅವನನ್ನು ಸರಿಸಿ ರಾಮನ ಜೊತೆ ಯುದ್ಧಕ್ಕೆ ಹೋಗ್ತಾನೆ. ರಾಮನ ಜೊತೆ ಘನಘೋರ ಯುದ್ಧ ನಡೆಯುತ್ತೆ. ಮುಂದುವರೆದು ವಾಯವ್ಯ ಅಸ್ತ್ರದಿಂದ ಕುಂಭಕರ್ಣನ ಒಂದು ತೋಳನ್ನು, ಮುಂದೆ ಇಂದ್ರಾಸ್ತ್ರದಿಂದ ಕುಂಭಕರ್ಣನ ಇನ್ನೊಂದು ತೋಳನ್ನು, ಅದಾದ ಮೇಲೆ ಅರ್ಧಚಂದ್ರಾಸ್ತ್ರದಿಂದ 2 ಕಾಲುಗಳನ್ನು ಕತ್ತರಿಸಿ ಮತ್ತೆ ಇಂದ್ರಾಸ್ತ್ರವನ್ನೇ ಪ್ರಯೋಗ ಮಾಡಿ ಅವನ ಶಿರಚ್ಛೇದವನ್ನು ಮಾಡ್ತಾನೆ. ಅವನ ದೇಹ ಬಿದ್ದಂತಹ ಸಂದರ್ಭದಲ್ಲೇ ಅಲ್ಲಿರುವಂತಹ ಅನೇಕ ಸೈನಿಕರುಗಳು, ಅನೇಕ ರಾಕ್ಷಸರುಗಳು, ಹಾಗೆ ಅನೇಕ ವಾನರುಗಳು ಆ ದೇಹದ ಕೆಳಗೆ ಸಿಕ್ಕು ಸತ್ತು ಹೋಗಿರ್ತಾರೆ. ಮತ್ತು ಅವನ ತಲೆ ಏನಿದೆ ಅದು ಹಾರಿ ಹೋಗಿ ಲಂಕಾ ನಗರದ ಪುರದೊಳಗೆ ಬಿದ್ದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಅನೇಕ ಅರಮನೆಗಳೇ ಬಿದ್ದು ಹೋದ್ವು ಅಂಥೇಳಿ ಅನೇಕ ಪುಸ್ತಕಗಳಲ್ಲಿ, ಪುರಾಣದ ಗ್ರಂಥಗಳಲ್ಲಿ ಓದಲಿಕ್ಕೆ ಸಿಗುತ್ತೆ. ಅಂದರೆ ನೀವೇ ಅಂದಾಜು ಮಾಡ್ಕೊಳ್ಳಿ ಕುಂಭಕರ್ಣನ ದೇಹ ಅದು ಎಷ್ಟು ದೊಡ್ಡದಾಗಿತ್ತು ಅಂಥೇಳಿ. ಇದು ಕುಂಭಕರ್ಣನ ಜೀವನ ಚರಿತ್ರೆ. ಮುಂದಿನ ವಿಡಿಯೋದಲ್ಲಿ ರಾಮಾಯಣದ ಮತ್ತೋರ್ವ ಪ್ರಮುಖ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ತಿಳ್ಕೊಳ್ತಾ ಹೋಗೋಣ. ಅಲ್ಲಿವರೆಗೆ ನಿಮ್ಗೇನನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.